ಈ ಬಾರಿಯೂ ಕೂಡ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಲಿದ್ದಾರೆ. ಪ್ರಹ್ಲಾದ್ ಜೋಶಿಯವರು ಕೂಡ ಕೇಂದ್ರ ಸಚಿವರಾಗಲಿದ್ದಾರೆಂದು MLC ಸಂಕನೂರ್ ಅವರು ಹೇಳಿದರು. ಕುಂದಗೋಳದ ವಿವಿಧ ಗ್ರಾಮಗಳಲ್ಲಿ ತಮ್ಮ ಪ್ರಚಾರ ಕಾರ್ಯ ಆರಂಭಿಸಿದ ಸಂಕನೂರ್ ಅವರು ಪ್ರಹ್ಲಾದ್ ಜೋಶಿಯವರ ಗೆಲುವು ಶತಸಿದ್ಧ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ಗೆ ತಮಗೆಲ್ಲ ನರೇಂದ್ರ ಮೋದಿಜಿಯವರಿಗೆ ಆತ್ಮೀಯರೇ, ಇವತ್ತು ಧಾರವಾಡ ಲೋಕಸಭಾ ಮತಕ್ಷೇತ್ರಕ್ಕೆ 5ನೇ ಬಾರಿಗೆ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಪ್ರಚಾರಕ್ಕಾಗಿ ಬಿಜಾಪುರ್ಲಿಂದ ನೇರ ಹಾಗೂ ದಿಟ್ಟ ನಡೆಗೆ ಹೆಸರಾಗಿರ್ತಕ್ಕಂಥ ಫೈರ್ ಬ್ರ್ಯಾಂಡ್ ಅಂತ ಕರೀತಕ್ಕಂಥ ಹಿಂದೂ ಹುಲಿ ಎಂದು ಕರೆಸಿಕೊಂಡಿರ್ತಕ್ಕಂಥ ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ಪ್ರಚಾರಕ್ಕಾಗಿ ಬಂದಿದ್ದಾರೆ. ಇಂಥ ಒಂದು ಸಂದರ್ಭದೊಳಗೆ ನಮ್ಮ ಮಾತು ಯಾರು ಕೇಳಲಿಕ್ಕೆ ತಯಾರಿಲ್ಲ. ಆದ್ರೆ ಒಂದೇ ಒಂದು ಮಾತು ಹೇಳ್ತೇನೆ. ಇತ್ತೀಚಿನ ದಿನದೊಳಗ ನೋಡಿ, ಪ್ರಹ್ಲಾದ್ ಜೋಶಿ ಅವರು ಏನೆಲ್ಲ ಕೆಲಸ ಈ ಕುಂದಗೋಳ ಮತಕ್ಷೇತ್ರಕ್ಕೆ ಮಾಡಿದಾರೆ ಅಂತ ಹೇಳಿದಾರೆ. ಬರೀ ಕುಂದಗೋಳ ಮತಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಅವ್ರ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕ ಇವತ್ತು ನರೇಂದ್ರ ಮೋದಿಜಿ ಅವರು ಏನೇನು ಯೋಜನೆಗಳದಾವು ಆ ಎಲ್ಲ ಯೋಜನೆಗಳನ್ನ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ಯುವಕರಿಗಾಗಿ ತಲುಪಿಸತಕ್ಕಂತ ಅತ್ಯಂತ ಇವತ್ತು ಪ್ರಾಮಾಣಿಕ ಕೆಲಸ ಮಾಡಿದಂತ ಏಕೈಕ ಲೋಕಸಭಾ ಸದಸ್ಯ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು. ಆತ್ಮೀಯರೇ, ನನ್ನ ಕಳಕಳಿ ವಿನಂತಿ, ಇತ್ತೀಚಿನ ದಿನದೊಳಗೆ ಅವ್ರ ಬಗ್ಗೆ ಏನೇನೋ ಟೀಕೆ ಟಿಪ್ಪಣಿಗಳು ಬರ್ತಾ ಇದಾವ, ಅವನ್ನ ಯಾವ ದಯವಿಟ್ಟು ನಂಬಾಡ್ರಿ. MR ಪಾಟೀಲ್ ಹೇಳಿದ ಹಾಗೆ ಅವರು ಲಿಂಗಾಯತರು, ನಾನು ಒಬ್ಬ ಲಿಂಗಾಯತ. ನನ್ನಂತ ಲಿಂಗಾಯತ ಮಂದಿನ ಬಹಳ ಪ್ರಹ್ಲಾದ್ ಜೋಶಿ ಅವರು ಅಷ್ಟೇ ಬೆಳೆದಿಲ್ಲ, ಅವ್ರ ಜೊತೆಗೆ ಇರ್ತಕ್ಕಂಥ ಎಲ್ಲಾ ಜಾತಿಯ ಜನರನ್ನ ಅವ್ರು ಬೆಳೆಸಿದ್ದಾರೆ. ಎಲ್ಲಾ ಸಮೂಹದ ಜನರನ್ನ ಮುಂದೆ ನಡೆಸತಕ್ಕಂತ ಕೆಲಸ, ಆ ಸಾಮರ್ಥ್ಯ, ಆ ವ್ಯಕ್ತಿ ಪ್ರಹ್ಲಾದ್ ಜೋಶಿ ಅವರು. ಹೀಗಾಗಿ ಯಾವ ರೀತಿ ಕುಂದಗೋಳ ಮತಕ್ಷೇತ್ರದಿಂದ